ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡಿಗೆ ಅಂತ ಹೇಳಿದ್ರು. ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ವಿ. ಡೇಟ್ ಇನ್ನೂ ಫಿಕ್ಸ್ ಆಗಿರೋ ಕಾಣಲ್ಲ. ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾಯಿದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಲ್ಲ, ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಲಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮಾಧ್ಯಮ ಮುಂದೆ ನಮ್ಮ ಪಾರ್ಟಿದು ನಾವೇ ಚರ್ಚೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕಾಣಲ್ಲ. ಯಾಕೆಂದರೆ ಉತ್ತಮವಾದ ಸರ್ಕಾರ ಹೋಗ್ತಾಯಿದೆ, ಉತ್ತಮವಾದ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಜೊತೆಗೆ 140 ಶಾಸಕರು ಬಂದಿದ್ದಾರೆ. ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಗೊಂದಲಗಳು ಹೇಳಿಕೆ ಕೊಡೋದು, ಎಲ್ಲೋ ಪಾರ್ಟಿ ಒಂದು ಕಡೆ ಮುಜುಗರ ಆಗೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಯಾಕೆಂದರೆ BJP ಅವರು ಇದೇ ಅಧಿಕಾರ ಕಿತ್ತಾಟಕ್ಕೋಸ್ಕರನೇ ಒಂದು 40-50-60 ಸೀಟಿಗೆ ಬಂದರು. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಮತ್ತೊಮ್ಮೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋದ್ರಾಗ ಏನು ಸಂಶಯ ಇಲ್ಲ. ಆದ ಕಾರಣ ಹೈಕಮಾಂಡಿಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ, ಕೂಡಲೇ ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಇವರಷ್ಟು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ, ಸುಮಾರು ತಿಂಗಳಿಂದ ಆಗ್ತಾಯಿದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಒಂದು ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದನ್ನು ನಾನು ಬಯಸ್ತೀನಿ. ಅಲ್ಲ, ಬಜೆಟ್ ಅಲ್ರಿ, ಬಜೆಟಿಗೆ ಇನ್ನೂ ಒಂದು ತಿಂಗಳಾಗ್ತದೆ. ನಿಮಗೆ ಮತ್ತೆ 30 ನಾನು ಮಾತಾಡಬೇಕಾಗ್ತದೆ. ಅದರ ಬದಲು ಅದಷ್ಟು ಬೇಗ ಇವತ್ತು ನಾಳೆ ಒಳಗೆ, ಹೆಂಗಂದ್ರೆ ನೆನ್ನೆಯವರು ಸೆಷನ್ ಇತ್ತು, ಇನ್ನೊಂದು 2-3 ದಿನದೊಳಗೆ ಕರೆದು ಒಂದು ಬೆಳವಣಿಗೆ ಬಗೆಹರಿಸಿದ್ರೆ ಉತ್ತಮ.